ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ, ನಿನ್ನೆ ಕಾಮಿಡ್ಕಿನ ಥರ್ಡ್ ರೌಂಡ್ನ ರಿಸಲ್ಟ್ ಬಂತು. ಅದೆಷ್ಟೋ ಸ್ಟೂಡೆಂಟ್ಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜು, ಬೆಟರ್ ಕಾಲೇಜ್ಗಳು ಸಿಕ್ಕಿದೆ. ಆ ಕಾಲೇಜ್ಗಳು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡವ್ರಿಗೆ ಎಲ್ರಿಗೂ ಕೂಡ ಒಳ್ಳೊಳ್ಳೆ ಕಾಲೇಜ್ಗಳು ಸಿಕ್ಕಿದೆ. ಬಿಕಾಸ್ ನಂಬರ್ ಆಫ್ ಸೀಟ್ಸ್ ತುಂಬ ಇನ್ಕ್ರೀಸ್ ಮಾಡಿದ್ರು ಈ ವರ್ಷ ಕಾಮಿಡ್ಕಿಯಲ್ಲಿ. ಯಾಕಂತ ಕೇಳಿದರೆ ಎವ್ರಿ ಇಯರ್ ಒಂದಿಷ್ಟು ಸೀಟ್ಗಳು ಬಂದಾಗ ಇಂತಿಷ್ಟು ಪರ್ಸೆಂಟೇಜನ್ನು ಸಿ ಇ ಟಿ ಕೊಡಬೇಕು, ಇಂತಿಷ್ಟು ಪರ್ಸೆಂಟೇಜನ್ನು ಕಾಮಿಡ್ಗೆ ಕೊಡಬೇಕು, ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳೋದು ಮ್ಯಾನೇಜ್ಮೆಂಟಿಗೆ ಇರುತ್ತೆ. ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಎಷ್ಟೆಷ್ಟು ಪರ್ಸೆಂಟೇಜ್ ಕೆ ಸಿ ಇ ಟಿಗೆ ಹೋಗುತ್ತೆ, ಎಷ್ಟೆಷ್ಟು ಪರ್ಸೆಂಟೇಜ್ ಕಾಮಿಡ್ಗೆ ಹೋಗುತ್ತೆ, ಎಷ್ಟೆಷ್ಟು ಪರ್ಸೆಂಟೇಜ್ ಕೆ ಸಿ ಇ ಟಿಗೆ ಹೋಗುತ್ತೆ ಅಂತ. ಸೊ ನಿನ್ನೆ ಬಂದ ರಿಸಲ್ಟನ್ನು ಅನಲೈಸ್ ಮಾಡಿದರೆ, ಸೊ ಅಂದರೆ ಓವರ್ ಆಲ್ ಆಗಿ ನಮ್ಮ ಇದರಲ್ಲಿ ಕಾಮಿಡ್ಕಿಯಲ್ಲಿ ಟೋಟಲ್ ಬರೆದಿದ್ದು 1,05,000 ಅರೌಂಡ್, ನಾಟ್ ಎಕ್ಸಾಕ್ಟ್ಲಿ 1,05,000 ಸ್ಟೂಡೆಂಟ್ಸಲ್ಲಿ. ಅದರಲ್ಲಿ ನೋಡಿ, ಕಾಮಿಡ್ಗೆ ಥ್ರೂ ಜಾಯ್ನ್ ಆಗುವಂಥ ಕರ್ನಾಟಕದ ಸ್ಟೂಡೆಂಟ್ಸ್ಗಳು ತುಂಬ ರೇರ್. ಹೆಚ್ಚಾಗಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕಾಮಿಡ್ಗೆ ಜಾಯ್ನ್ ಆಗ್ತಾರೆ. ಯಾಕಂತ ಕೇಳಿದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕೆ ಸಿ ಇ ಟಿಗೆ ಬಂದರೆ ಅವ್ರಿಗೆ ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಬಟ್ ಅಲ್ಲಿ ಆದರೆ ಹೈದರಾಬಾದ್ ಕರ್ನಾಟಕದಿಂದ ಅಷ್ಟು ಕಾಂಪಿಟೇಷನ್ಸ್ ಇರೋದಿಲ್ಲ, ಆಯಿತಾ. ಮತ್ತು ಅಲ್ಲಿ ರಿಸರ್ವೇಷನ್ ಕೂಡ ಇದೆ. ಎರಡನೇದು, ಅಲ್ಲಿ ಫೀಸ್ ಜಾಸ್ತಿ ಇರಲಿಕ್ಕೆ ಹೋಗಿ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಕಾಮಿಡ್ಗೆನ ಇದು ಮಾಡೋದಿಲ್ಲ, ಮುಂದುವರಿಯೋದಿಲ್ಲ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಥರ್ಡ್ ರೌಂಡಲ್ಲಿ ತುಂಬ ಒಳ್ಳೊಳ್ಳೆ ಕಾಲೇಜ್ಗಳು ಎಷ್ಟೋ ಜನರಿಗೆ ಸಿಕ್ಕಿದೆ. ಆ್ಯಂಡ್ ಟಾಪ್ ಆಫ್ ದ್ಯಾಟ್, ಇದನ್ನು ನಾನು ಈ ವಿಡಿಯೋ ಮಾಡ್ತಾರೋ ರೀಸನ್ ಏನಂತ ಕೇಳಿದರೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಕಾಮಿಡ್ಕಿಯಲ್ಲಿ ಎಷ್ಟು ಸೀಟ್ಗಳು ಉಳಿದಿದೆ ಅಂತ ಕೇಳಿದರೆ, ಓವರ್ ಆಲ್ ಆಗಿ ನಾನು ಎಲ್ಲದನ್ನು ಸೇರಿಸಿ ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಆಲ್ ದ ಕಾಲೇಜಸ್ ಇನ್ ಕರ್ನಾಟಕ, ದೋಸ್ ಹು ಪಾರ್ಟಿಸಿಪೇಟೆಡ್ ಇನ್ ಕಾಮಿಡ್ಗೆ ಆ್ಯಂಡ್ ಈವನ್ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಸಿವಿಲ್, ಟೆಲಿಕಾಮ್, ಪ್ರತಿಯೊಂದು ಇದನ್ನು ಸೇರಿಸಿ ಆಲ್ ಓವರ್ ಕರ್ನಾಟಕ ಕಾಮಿಡ್ಗೆದಿಂದ 17,223 ಸೀಟ್ಸ್ಗಳು ಉಳಿದಿದೆ. ಅರೌಂಡ್ 17,000 ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿದಿದೆ. ಯಾವುದಿದು? ಕಾಮಿಡ್ಗೆ ಸೀಟ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಸೊ ಇದು ನೋಡ್ಕೊಳ್ಳಿ, 17,000 ಸೀಟ್ಸ್ಗಳು ಉಳಿದಿದೆ. ರಿಮೈನಿಂಗ್ ಸೀಟ್ಸ್ ಯಾವುದರಲ್ಲಿ? ಕಾಮಿಡ್ಗೆಯಲ್ಲಿ. ಈ 17,000 ಸೀಟ್ಸನ್ನು ಏನು ಮಾಡ್ತಾರೆ? ಕೆಲವೊಂದಿಷ್ಟು ಪೇರೆಂಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಏನಾದರೂ ಕಾಮಿಡ್ಗೆಯಲ್ಲಿ ಇನ್ನೊಂದು ರೌಂಡಿನ ಅವಕಾಶ ಕೊಡ್ತಾರಾ, ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ. ಓಕೆ, ನಾನು ಇವಾಗಲೇ ಹೇಳ್ತಾ ಇದ್ದೆ ನೋಡಿ, ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಹೇಳಿದರೆ, ಈಗ ಆಲ್ರೆಡಿ 3 ರೌಂಡ್ಸ್ ಆಗಿದೆ. ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಹೇಳಿದ್ರೆ, ಯಾರ್ಯಾರು ಕಾಮಿಡ್ಗೆನ ಥರ್ಡ್ ರೌಂಡ್ವರೆಗೆ ಯಾರ್ಯಾರು ಪಾರ್ಟಿಸಿಪೇಟ್ ಬಂದಿದ್ದೀರಾ, ಕೊಟ್ಟರೆ ಅವರಿಗೆ ಎಕ್ಸ್ಕ್ಲೂಸಿವ್ ರೌಂಡ್ಸ್ ಕೊಡ್ತಾರೆ, ಆಯಿತಾ. ಯಾರ್ಯಾರು ಆಲ್ರೆಡಿ ವಿಡ್ರಾ ಮಾಡಿದ್ದಾರೆ ಅವ್ರಿಗೆ ಕೊಡೋ ಚಾನ್ಸಸ್ ಇಲ್ಲ, ಆಯಿತಾ. ಮತ್ತೆ ಗೊತ್ತಿಲ್ಲ, ಈ ವರ್ಷ ಇನ್ ಕೇಸ್ ಕೊಟ್ಟರು ಕೊಡ್ಬೋದು, ಆಯಿತಾ. ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತಿದ್ರೆ ಯಾರ್ಯಾರು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಕೊಡ್ಬೋದು. ಬಟ್ ಅದನ್ನು ಇನ್ನು ಕಾಲೇಜವರು ಕಾಮಿಡ್ಗೆ ಅವ್ರ ಜೊತೆ ಮಾತಾಡಿ ಇಷ್ಟು ಸೀಟ್ಸ್ಗಳು ಉಳಿದಿದೆಯಲ್ಲ ಅದ್ರ ಮೇಲೆ ಆಗುತ್ತೆ. ಬಟ್ ಇವಾಗಲೇ ಹೇಳ್ತಾ ಇದ್ದೇನೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಇಲ್ಲಿಯವರೆಗೆ ಅಫಿಷಿಯಲ್ ಆಗಿ ಯಾವುದು ಅನೌನ್ಸ್ಮೆಂಟ್ ಇಲ್ಲ. ಓನ್ಲಿ ಅವರ ಬ್ರೋಷರ್ನ ಚೆಕ್ ಮಾಡಿದಾಗ, ಅವ್ರದ್ದು ಕ್ವಿಕ್ ಗೈಡ್ ಅಂತ ಒಂದು ಏನು ರಿಲೀಸ್ ಮಾಡಿದ್ದಾರೆ ಅದನ್ನು ನೋಡಿದಾಗ ಓನ್ಲಿ 3 ರೌಂಡ್ಸ್ ಮಾತ್ರ ಇರೋದು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇವು 3 ರೌಂಡ್ಗಳು, ಫಸ್ಟ್ ಆಗಿದೆ, ಸೆಕೆಂಡ್ ರೌಂಡ್ ಆಗಿದೆ, ಥರ್ಡ್ ರೌಂಡು ಆಗಿದೆ. ಇವು 3 ರೌಂಡ್ಸ್ಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎಕ್ಸ್ಕ್ಲೂಸಿವ್ ರೌಂಡ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಕನ್ಫರ್ಮೇಷನ್ ಕಾಮಿಡ್ಗೆಯಿಂದ ಬರಲಿಲ್ಲ. ಸುಮ್ಮನೆ ಯಾರ್ಯಾರು ಹೇಳ್ತಾರಂತ ಅಂದ್ಕೊಂಡು ಸರ್ ಇನ್ನೊಂದು ರೌಂಡ್ ಇದೆ ಅಂತ ಇದು ಮಾಡ್ಕೊಳ್ಬೇಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಕಾಮಿಡ್ಗೆಯವ್ರು ಇನ್ ಕೇಸ್ ಬಿಟ್ಟರೆ, ಈಗ ಕಾಲೇಜವರು ಮಾತಾಡಿ, ಕಾಮಿಡ್ಗೆ ಅಥಾರಿಟಿ ಜೊತೆ ಮಾತಾಡಿ ಇದ್ರೆ, ಯಾಕಂದರೆ 17,000 ಸೀಟ್ಸ್ಗಳು ಉಳಿದಿದೆಯಲ್ವಾ, ಸೊ ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಮಾಡ್ಬೋದು. ಬಟ್ ಇಲ್ಲಿಯವರೆಗೆ ಯಾವ ಕನ್ಫರ್ಮೇಷನ್ ಇಲ್ಲ. ಹಾಗಾದರೆ ಈ ಸೀಟ್ಗಳನ್ನು ಏನು ಮಾಡ್ತಾರೆ? ಈ ಸೀಟ್ಗಳನ್ನು ಸುಮ್ಮನೆ ಅಂತೂ ಬಿಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಒಂದು ಇದನ್ನು ಹಾಗೆ ಅಂತೂ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ತುಂಬ ಸೀಟ್ಸ್ಗಳು ಉಳಿದಿತ್ತು, ಕಾಮಿಡ್ಗೆಯಲ್ಲಿ ಉಳಿದಿತ್ತು, ಕೆ ಸಿ ಇ ಟಿಯಲ್ಲಿ ಉಳಿದಿತ್ತು. ಅವರಿಗಿರೋ ಆಪ್ಷನ್ ಎರಡೇ, ಒಂದೇ ಈ ಸೀಟನ್ನು ಕೆ ಸಿ ಇ ಟಿ ಕೊಡಬೇಕು. ವೆರಿ ಇಂಪಾರ್ಟೆಂಟ್, ಕೇಳ್ಕೊಳ್ಳಿ ಕೆ ಸಿ ಇ ಟಿ ಸ್ಟೂಡೆಂಟ್ಸ್ಗಳು, ಕೆ ಸಿ ಇ ಟಿ ಕೊಡಲೇಬೇಕು. ಇಲ್ಲದೇ ಇದ್ದರೆ ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡಬೇಕು. ಬಟ್ ಆಲ್ರೆಡಿ ಹೇಳಿದ್ದಾರೆ, ಇಂತಿಷ್ಟು ಸೀಟ್ಸ್ ಮಾತ್ರ ಮ್ಯಾನೇಜ್ಮೆಂಟಿಗೆ, ಇಂತಿಷ್ಟು ಸೀಟ್ಸ್ ಕಾಮಿಡ್ಗೆಗೆ, ಇಂತಿಷ್ಟು ಸೀಟ್ಸ್ ಕೆ ಸಿ ಇ ಟಿಗೆ ಅಂತ ಆಲ್ರೆಡಿ ಹೇಳಿದ್ದಾರೆ, ಕರೆಕ್ಟಾ? ಸೊ ಒಂದೇ ಇದರಲ್ಲಿ ಕಂಪ್ಲೀಟ್ ಎಲ್ಲ ಸೀಟ್ಸನ್ನು ಮ್ಯಾನೇಜ್ಮೆಂಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಸೀಟನ್ನಾದರೂ ಅವರು ಕೆ ಸಿ ಇ ಟಿಗೆ ಕೊಟ್ಟರೆ 100% ಕೆ ಸಿ ಇ ಟಿಯಲ್ಲಿ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇದನ್ನು ಕೆ ಸಿ ಇ ಟಿ ಕೊಡ್ತಾರಾ ಇಲ್ವಾ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಆಯಿತಾ. ಅದನ್ನು ಏನು ಮಾಡ್ತಾರೆ, ಇನ್ನೂ ಅವರಿಂದ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಬರಬೇಕು. ಇನ್ ಕೇಸ್ ಇದಿಷ್ಟು 17,000 ಸೀಟ್ಸ್ಗಳನ್ನು ಪೂರ್ತಿ ಕೆ ಸಿ ಇ ಟಿಗೆ ಬಿಟ್ಕೊಟ್ರೆ ಕಂಪ್ಲೀಟ್ ಆಗಿ ನಿಮ್ಮ ಏನು ಹೇಳ್ತಾರೆ ಕಟ್ ಆಫ್ ರ್ಯಾಂಕ್ ಹೈ ಇನ್ಕ್ರೀಸ್ ಆಗುತ್ತೆ. ಹ್ಯೂಜ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ತುಂಬ ಇದೆ. ಯಾಕಂತ ಕೇಳಿದ್ರೆ 17,000 ಸೀಟ್ಸ್ ಇದೆ, ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್.
ಆಯಿತಾ. ಬಟ್ ಕೊಟ್ಟರೆ ಯಾವಾಗ ಕೊಡ್ತಾರೆ, ಸೆಕೆಂಡ್ ರೌಂಡಿಗೆ ಕೊಡ್ತಾರಾ ಅಥವಾ ಥರ್ಡ್ ರೌಂಡಿಗೆ ಕೊಡ್ತಾರಾ ಅದ್ರ ಬಗ್ಗೆನೂ ಇನ್ನೂ ಕ್ಲಾರಿಟಿ ಇಲ್ಲ. ಸೆಕೆಂಡ್ ರೌಂಡಿಗೆ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇನ್ ಕೇಸ್ ಇದನ್ನು ಆ್ಯಡ್ ಮಾಡಿದರೆ ಓಕೆ, ಎಲ್ಲ ಅಥಾರಿಟಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಸೀಟ್ಸ್ಗಳು ಬಂದರೆ ಅದಕ್ಕೆ ಒಂದು ಸಪ್ರೇಟಾಗಿ ಇನ್ನೊಂದು PDF ರಿಲೀಸ್ ಮಾಡ್ತಾರೆ. KEAದವರು ಗೊತ್ತಿಲ್ಲ, ಅವ್ರಿಗೊಂದು ನೋಟಿಫಿಕೇಶನ್ ಬಿಡಲಿಕ್ಕೆ ಟೈಮ್ ಇಲ್ಲ. ಬಟ್ ಇನ್ ಕೇಸ್ ಇದು ಜಾಯಿನ್ ಆದರೆ, ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಆದರೆ ಇನ್ನೊಂದು PDF ರಿಲೀಸ್ ಮಾಡ್ತಾರೆ. ಬಟ್ ಇನ್ನು ಅಫಿಷಿಯಲ್ ಆಗಿ ಹೇಳಿಲ್ಲ. ಹೇಳಿದ್ರು ಬಂದರೂ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ, ಥರ್ಡ್ ರೌಂಡಿಗೆ ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದನ್ನು ಕೊಡಲೇಬೇಕು ಸ್ಟೂಡೆಂಟ್ಸ್. ಪೂರ್ತಿ 17,000 ಸೀಟ್ಸನ್ನು ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡ್ಲಿಕ್ಕೆ 100% ಆಗೋದಿಲ್ಲ ಆಯಿತಾ. ಅದರಲ್ಲಿ ಸ್ವಲ್ಪ ಸೀಟನ್ನಾದರೂ KCET ಕೊಡಲೇಬೇಕು. ಆವಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ, ವೆಯ್ಟ್ ಮಾಡ್ತಾ ಇದ್ದೇನೆ. ಇದನ್ನ ಏನು ಮಾಡ್ತಾರೆ, ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಮಾಡ್ತಾರಾ ಕಾಮಿಡಿಕೆಯಲ್ಲಿ, ಅಥವಾ ಇಲ್ಲಿ ಉಳಿದಿರೋ ಸೀಟ್ಗಳನ್ನ KCETಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡ್ತಾರೆ, ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಇಲ್ಲ. KCET ಕೊಟ್ಟರೆ 100% ಒಳ್ಳೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಕಾಲೇಜ್ಗಳು ಸಿಗುತ್ತೆ. ಹೋಪಿಂಗ್ ನಮ್ಮೆಲ್ಲ ಹೋಪ್ ಏನಂತ ಕೇಳಿದ್ರೆ, ದಯವಿಟ್ಟು ಈ ಸೀಟ್ಗಳಲ್ಲಿ ಅಟ್ಲೀಸ್ಟ್ ಒಂದು 10,000 ಸೀಟ್ಸ್ ಆದರೂ, ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್, ಎಲ್ಲ ಬ್ರಾಂಚಸ್ಸಿನ ಒಂದು 10,000 ಸೀಟ್ಸ್ ಆದರೂ KCET ಕೊಡಲಿ ಅನ್ನೋದು ನಮ್ಮ ಪ್ರೇಯರ್. ಓಕೆ, ಎಲ್ಲ ಸ್ಟೂಡೆಂಟ್ಸ್ನ ಪರವಾಗಿ, ಇವರ ಪೇರೆಂಟ್ಸ್ಗಳ ಪರವಾಗಿ ನನ್ನದೊಂದು ಪ್ರೇಯರ್ ಏನಂತ ಕೇಳಿದರೆ, ಇದು KCET ಅಟ್ಲೀಸ್ಟ್ ಒಂದು 10,000 ಸೀಟ್ಸ್ ಆದರೂ ಹ್ಯಾಂಡ್ ಓವರ್ ಮಾಡಿದರೆ, ಇಲ್ಲಿ ನೋಡಿ ಟಾಪ್ ಕಾಲೇಜಸ್ಗಳಲ್ಲಿ, ಟಾಪ್ ಕಾಲೇಜಸ್ಗಳಲ್ಲಿ, ಕರ್ನಾಟಕದ ಟಾಪ್ ಕಾಲೇಜಸ್ನ ಅದೆಷ್ಟೋ ಸೀಟ್ಗಳು ಉಳಿದಿದೆ. ದಟ್ಟು ಇನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಉಳಿದಿದೆ, ECಯಲ್ಲಿ ಉಳಿದಿದೆ, ಮೆಕ್ಯಾನಿಕಲ್ ಉಳಿದಿದೆ, ಎಲ್ಲದರಲ್ಲೂ ಉಳಿದಿದೆ. ಹೆಚ್ಚಿನ ಕಾಲೇಜ್ಗಳಲ್ಲಿ ಸೀಟ್ಸ್ಗಳು ಏನಾಗಿದೆ, ತುಂಬ ವೇಕೆಂಟ್ ಉಳಿದಿದೆ. ಸೊ ಆ ಲೆಕ್ಕದಲ್ಲಿ ನಾನು ಹೇಳೋದು, ಇದನ್ನು KCET ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಷ್ಟೇ. ಓಕೆ, ನನಗೇನಾದರೂ ಇನ್ಫಾರ್ಮೇಷನ್ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ನೋಡೋಣ ಇದೇನೇನಾಗುತ್ತೆ ಅಂತ. ಮುಂದಿನ ಇದು ನಡವಳಿಕೆ ಹೇಗಿರುತ್ತೆ ಅಂತ ನಮ್ಮ ಸದ್ಯದಲ್ಲೇ ಗೊತ್ತಾಗುತ್ತೆ. ಕಾದು ನೋಡೋಣ. ಈ ಸೀಟ್ಗಳನ್ನು KCETಗೆ ಕೊಡಲಿ ಅನ್ನೋದು ನಾವು ಪ್ರೇಯರ್ ಮಾಡ್ಕೊಳ್ಳೋಣ. ಮತ್ತು ಮಾಡಿದರೆ ಒಂದು ಕಾಮಿಡಿಕೆದವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ, ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಒಂದು ಎಕ್ಸ್ಕ್ಲೂಸಿವ್ ರೌಂಡ್ಸ್ ಅಂತ ಮಾಡಿ ಉಳಿದಿರೋ ಸೀಟನ್ನಾದರೂ ಆದಷ್ಟು ಬೇಗ ಮಾಡಿದರೆ ಆದಷ್ಟು ಬೇಗ ಮಾಡಿ ಉಳಿದಿರೋ ಸೀಟನ್ನಾದರೂ KCETಗೆ ಕೊಡಲಿ ಅನ್ನೋದು ನಮ್ಮ ಪ್ರೇಯರ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸ್ಬೇಕಾಗಿತ್ತು. ನೋಡೋಣ ಏನೇನಾಗುತ್ತೆ. ಇನ್ ಕೇಸ್ ಕೊಟ್ಟರೆ ನಾನು ಖಂಡಿತ ನೋಟಿಫಿಕೇಶನ್ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ಇದೇ ರೀತಿ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೇನೆ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ಸಂಜೆ ಒಂದು 7:30 ಹಾಗೆ 7:38 ಹಾಗೆ ನಾನು ಲೈವಿಗೆ ಬರ್ತೇನೆ. 7:30 or 8 ಅಷ್ಟರೊಳಗಡೆ ಲೈವಿಗೆ ಬರ್ತೇನೆ. ದಯವಿಟ್ಟು ಏನಾದರೂ ಡೌಟ್ಸ್ಗಳಿದ್ದರೆ ಲೈವಲ್ಲಿ ಜಾಯ್ನ್ ಆಗಿ ವ್ಯಾಲಿಡ್ ಡೌಟ್ಸ್ಗಳನ್ನು ಕೇಳಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಿಖಿಲೇಶ್ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಇಲ್ಲಿವರೆಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್.